ಹಲೋ ಫ್ರೆಂಡ್, ನಮಸ್ಕಾರ. ನಾನು ಇವತ್ತು ಇರೋದು ಭಾರತದ ಅತ್ಯಂತ ದಕ್ಷಿಣದ ತುದಿಯಾದಂಥ ಕನ್ಯಾಕುಮಾರಿಯಲ್ಲಿದ್ದೀನಿ. ಕನ್ಯಾಕುಮಾರಿ ಎದಕ್ಕೆ ಪ್ರಸಿದ್ಧ ಅಂದರೆ ಸ್ವಾಮಿ ವಿವೇಕಾನಂದ. ಕನ್ಯಾಕುಮಾರಿ ಅಂದ ತಕ್ಷಣ ನೆನಪಿಗೆ ಬರೋದು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಸನಾತನ ಧರ್ಮದ ಒಬ್ಬ ಶ್ರೇಷ್ಠ ಚಿಂತಕ. ಭಾರತದ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಹೋಗಿ ನಮ್ಮ ಭಾರತದ ಸನಾತನ ಪ್ರತಿಮೆಯನ್ನು ಹೊಂದಿದಂಥ ಒಬ್ಬ ವಿಶೇಷ ವ್ಯಕ್ತಿ ಅದು. ಇಲ್ಲಿ ನಾವು ನೋಡ್ತಿರುವಂತಹ ಸ್ವಾಮಿ ವಿವೇಕಾನಂದರ ಬಂಡೆಯಲ್ಲೇ ಪ್ರಸಿದ್ಧವಾದಂತಹ ಇರುವಂತಹ ಮೂರ್ತಿ ಪೆರಿಯಾರವರ ಮೂರ್ತಿ ಕಾಳಿಕಾದೇವಿ ಮಂದಿರವಿದೆ. ಹಾಗಾಗಿ ಆ ಮಂದಿರಕ್ಕೆ ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದ ಅಂತ ಹಿಡಿದು ಬರ್ತದೆ. ಇಲ್ಲಿ ಇರುವಂತಹ ಪ್ರದೇಶ ಇದು ಭಾರತದ ದಕ್ಷಿಣದ ಭಾರತ ಅತ್ಯಂತ ದಕ್ಷಿಣ ಪ್ರದೇಶ. ಈ ಪ್ರದೇಶದಲ್ಲಿ ನೋಡುವಾಗ ನಮಗೆ 3 ಸಮುದ್ರಗಳ ಸಂಗಮ ಆಗುತ್ತೆ. 3 ಸಮುದ್ರ ಅಂದರೆ ಬಂಗಾಳ ಕೊಲ್ಲಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ. ಈ 3 ಸಮುದ್ರಗಳ ಸಂಗಮ ಇರೋದ್ರಿಂದ ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಈ ಬಂಡೆ ಹಾಗಾಗಿ ಈ ಕಡೆಯಿಂದ ಅರಬ್ಬಿ ಸಮುದ್ರ, ಈ ಕಡೆಯಿಂದ ಬಂಗಾಳ ಕೊಲ್ಲಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ, ಈ 3 ಮಹಾಸಾಗರಗಳ ಸಂಗಮವಾದಂಥ ಪ್ರದೇಶ. ಈ ಪ್ರದೇಶ ಆಧ್ಯಾತ್ಮಿಕವಾಗಿ, ಐತಿಹಾಸಿಕವಾಗಿ ಮತ್ತು ಪುರಾಣದಲ್ಲಿ ಪೌರಾಣಿಕವಾಗಿ ವಿಶೇಷವಾದಂಥ ಈ ಒಂದು ಪ್ರದೇಶವಾಗಿದೆ. ವಿಶೇಷ ಮಹತ್ವ ಯಾಕಂದರೆ ಇಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಆಶ್ರಮವಾದಂಥ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಭಾರತದ ಅಷ್ಟೇ ವಿದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಸನಾತನ ಧರ್ಮದ, ಸನಾತನ ಸಂಸ್ಕೃತಿಯ, ಸನಾತನ ಪರಂಪರೆಯ ಬಗ್ಗೆ ವಿಶೇಷವಾದಂಥ ಬೋಧನೆಯನ್ನು ಮಾಡುತ್ತಿದ್ದರು. ಹಾಗಾಗಿ ಅವರು ಈ ಬಂಡೆಯಿಂದ ಇಲ್ಲಿಂದ ಹೋಗಿ ಆ ದಡಕ್ಕೆ ಸೇರಿ ಅಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುತ್ತಿರುವಂಥ ನಾವು ಇತಿಹಾಸದಲ್ಲಿ ಕೇಳ್ಬಿಡ್ತೇವೆ. ಇದರ ಪಕ್ಕದಲ್ಲಿರುವಂಥ ಇದು ಕನ್ಯಾಕುಮಾರಿಯ ಮಂದಿರವಾಗಿದೆ. ಈ ಕನ್ಯಾಕುಮಾರಿ ಮಂದಿರ ಪುರಾಣ ಕಾಲದಿಂದಲೂ ಪ್ರಸಿದ್ಧಿಯನ್ನು ಪಡೆದಂಥ ಮಂದಿರವಾಗಿದೆ. ಇಲ್ಲಿ ವಿಶಾಲವಾದಂಥ ಪ್ರಾಚೀನ ಕಾಲದ ಕಲ್ಲಿನಲ್ಲಿ ಕೆತ್ತನೆಯ ಅನೇಕ ಮೂರ್ತಿಗಳು ಕೆತ್ತನೆಗಳಿವೆ. ಹಾಗಾಗಿ ವಿಶೇಷವಾದಂಥ ಪ್ರದೇಶ. ಈ ಮಹಾರಾಜರು ವೀಕ್ಷಣೆ ಮಾಡಿ ತಮ್ಮ ಸಮುದ್ರ ವೀಕ್ಷಣೆ ಆನಂದವನ್ನು ಪಡೆಯುವಂಥ ಪ್ರದೇಶವಾಗಿದೆ. ವಿಶೇಷವಾದಂಥ ಪ್ರದೇಶವಾಗಿದೆ. ಹಾಗಾಗಿ ಇಲ್ಲಿ ನಾವು ಈ ಪ್ರದೇಶವನ್ನು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ಎಲ್ಲರೂ ತಮಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.